ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಅಂಥ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ, ನಮಗೆ ಭಾಳಷ್ಟು ದಿನಗಳಿಂದ ನಾವು ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ತಾ ಇರಲಿಲ್ಲ. ಆವಾಗ ನಮಗೆ ಕಮೆಂಟ್ ಮತ್ತು ಕಾಲ್ ಬಂದು ಕೇಳ್ತಾ ಇದ್ದು ನಾರ್ಮಲ್ ಆಗಿ ಏನು ಅಂದರೆ, ನಾವು ಕುರಿ ಸಾಕಾಣಿಕೆಯಲ್ಲಿ ಬಜೆಟ್ ಕಮ್ಮಿ ಯಾವ ರೀತಿ ಮಾಡಬೇಕು, ಯಾವ ರೀತಿ ನಾವು ಕಮ್ಮಿ ರೇಟಲ್ಲಿ ಕುರಿ ಸಾಕಾಣಿಕೆ ಮಾಡಬೇಕು, ಯಾಕೆಂದರೆ ಕಮ್ಮಿ ಬಜೆಟಲ್ಲಿ ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಕೇಳ್ತಿದ್ರು. ಇವತ್ತು ಅದ್ರ ಬಗ್ಗೆನೇ ಚರ್ಚೆ ಮಾಡೋಣ. ನಾವು ಕುರಿ ಸಾಕ್ತಿದ್ವಲ್ಲ, ಯಾವ ರೀತಿ ಸಾಕ್ತಿದ್ವಿ, ಯಾವ ರೀತಿ ಖರ್ಚು ಮಾಡ್ತಿದ್ವಿ, ಅದ್ರ ಬಗ್ಗೆ ನಾವು ಏನೇನು ಬಳಸ್ತಾ ಇದ್ವಿ, ಅದ್ರ ಬಗ್ಗೆ ಒಂದು ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೀರೀಸಿಗೋಸ್ಕರನೇ ಒಂದು ಕುರಿ ತಂದು ಆ ಕುರಿನ ಮತ್ತು ಯಾವ ರೀತಿ ನಾವು ಬೆಳವಣಿಗೆ ಮಾಡಿಸ್ತೀವಿ, ಯಾವ ರೀತಿ ಗ್ರೋತ್ ತರ್ತೀವಿ, ಅದಕ್ಕೆ ಏನೇನು ಖರ್ಚು ಮಾಡ್ತೀವಿ, ಎಷ್ಟು ಖರ್ಚು ವೆಚ್ಚ ಆಗುತ್ತೆ, ಅದು ಎಷ್ಟು ಬೆಳವಣಿಗೆ ಆಗುತ್ತೆ ತಿಂಗಳ ಪ್ರತಿಯೊಂದು ಡೀಟೇಲ್ಡ್ ಆಗಿ ತಿಳ್ಕೊಂಡು ಹೋಗೋಣ ಅಂತೆ. ಮುಂದಿನ ದಿನಗಳಲ್ಲಿ ಮುಂದಿನ ವಾರ ನಾವು ಮರಿ ತರ್ತಾ ಇದ್ದೀವಿ. ಆ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವರಿಗೂ ಶೇರ್ ಮಾಡಿ. ನಮಗೆ ಇದು DCP ಪೌಡರ್ ಅಂತ, ಇದ್ರ ಫುಲ್ ಫಾರ್ಮು ಡಿ ಕ್ಯಾಲ್ಸಿಯಂ ಫಾಸ್ಫರಸ್ ಅಂತ. ನೋಡಿ, ಇದು ನೀವು ನೋಡಿರ್ಬೋದು, ಲಿಕ್ವಿಡ್ ರೂಪದಲ್ಲಿರೋ ಕ್ಯಾಲ್ಸಿಯಂನ, ಇದು ಪೌಡ್ರ್ ರೂಪದಲ್ಲಿ ಇರುತ್ತೆ. ಇದು ಎಷ್ಟು ನಮಗೆ ಬೀಳ್ತು ಅಂದರೆ 1800 ರೂಪಾಯಿ ಬೀಳ್ತು. ನಾವು ಇದನ್ನು ಡೈಲಿ 5 ಗ್ರಾಮ್ ನಮ್ಮ ಕುರಿಗಳಿಗೆ ರೆಗ್ಯುಲರ್ ಆಗಿ ಕೈ ತಿಂಡಿಯಲ್ಲಿ ಹಾಕ್ಬಿಡ್ತಾ ಇದ್ದೀವಿ. 25 kg ಬ್ಯಾಗು. ಮತ್ತು ನೋಡಿ, ಇದು ಲಿವರ್ ಟ್ಯಾನಿಕ್ ನಮಗೆ ಇದು 5 ಲೀಟ್ರು ಎಷ್ಟು ಬಿತ್ತು ಅಂದರೆ 300 ರೂಪಾಯಿ ಬಿತ್ತು. ನೋಡಿ, ಇದು ಮಿನರಲ್ ಮಿಕ್ಚರು, ಇದು 25 kg. ಇದು ನಮಗಿದು ಎಷ್ಟು ಬೀಳ್ತು ಅಂದರೆ 1500 ರೂಪಾಯಿ ಬಿತ್ತು. ಎಲ್ಲ ತೋರಿಸ್ತಾ ಇದೀನಲ್ಲ, ಇದೆಲ್ಲ ಮೆಡಿಕಲಲ್ಲಿ ನಾರ್ಮಲ್ಲಿ ಸಿಗಲ್ಲ. ಅವರೆಲ್ಲ ಕೊಡೋದು ಅವರಿಗೆ MRP ಜಾಸ್ತಿ ಸಿಗೋದು, ಕಾಸ್ಟ್ಲಿ ಇರೋದೇ ಕೊಡ್ತಾರೆ. ನೋಡಿ, ಇದು ನಮಗೆ ಎಷ್ಟು ಬೀಳ್ತು ಅಂದರೆ ಕಿಲೋ 70 ರೂಪಾಯಿ ಕಿಲೋ ಬೀಳುತ್ತೆ. ಅದೇ ನೀವು ಮೆಡಿಕಲಿಂದ ಅದೆಲ್ಲ ತಂದು ಹಾಕ್ತಿರಲ್ಲ, ಅದು ಮಿನಿಮಮ್ 200 ರೂಪಾಯಿ 300 ರೂಪಾಯಿ ಲೀಟ್ರ್ ಇರುತ್ತೆ. ಮತ್ತು ನೋಡಿ, ಇದು ಲಿವರ್ ಟ್ಯಾನಿಕ್ ಇದು ಎಷ್ಟು ಬೀಳ್ತಾ ಇದೆ ಅಂದರೆ 60 ರೂಪಾಯಿ ಲೀಟ್ರ್ ಬೀಳ್ತಾ ಇದೆ ನಮಗೆ. ಮತ್ತು ಇದು ನೋಡಿ, ಇದು ಮಿನರಲ್ ಮಿಕ್ಚರ್ ನಮಗೆ 50 ರೂಪಾಯಿ ಕಿಲೋ ಬೀಳ್ತಾ ಇದೆ. ಒಂದ್ಸಲ ಈ ಥರ ಬಲ್ಕಲ್ಲಿ ಜಾಸ್ತಿ ತಂದುಬಿಟ್ರೆ ನಮಗೆ ಮಿನಿಮಮ್ 3-4 ತಿಂಗಳು ಒಂದು ಸಲಿಗೆ ಬಂದುಬಿಡುತ್ತೆ. ಏನು ಟೆನ್ಷನ್ ಇರಲ್ಲ, 3 ತಿಂಗಳು ಏನು ಟೆನ್ಷನ್ನೇ ಇರಲ್ಲ. ಮತ್ತು ಪದೇ ಹೋಗ್ತಾರದು, ಅದೆಲ್ಲ ಏನು ರಿಸ್ಕ್ ಇರ್ತಾರೆ. ಈಗ ನಾರ್ಮಲಿ ಎಲ್ಲರೂ ಹೋಗಿ ಲಿವರ್ ಟ್ಯಾನಿಕ್ಕೆ ಆಗಲಿ ಕ್ಯಾಲ್ಸಿಯಮೇ ಆಗಲಿ ಹೋಗಿ ಕೇಳೋದು, ಮೆಡಿಕಲಲ್ಲಿ ಹೋಗಿ ಕೇಳ್ತಾರೆ. ಅಲ್ಲಿ ಕಾಸ್ಟ್ಲಿ ಆಗಿರೋದು Li-52 ಲಿವರ್ ಟ್ಯಾನಿಕ್ಕು, ಮತ್ತು 1800 ಇರೋದು ಬ್ರೂಟಾನ್ ಲಿವರ್ ಟ್ಯಾನಿಕ್ ಕೊಡ್ತಾರೆ. ಇಷ್ಟೆಲ್ಲ ಕಾಸ್ಟ್ಲಿ ಎಲ್ಲ ಖರ್ಚು ಮಾಡಿ ನೀವು ಯಾವ ರೀತಿ ಕುರಿ ಸಾಕಾಣಿಕೆ ಮಾಡ್ತೀರಾ, ಅದಕ್ಕೋಸ್ಕರ ಎಲ್ಲ ಬಜೆಟ್ ಲೆಸ್ ಮಾಡ್ಕೊಂಡು ಕುರಿ ಸಾಕಾಣಿಕೆ ಏನು ಬೆನಿಫಿಟ್ ಆಗ್ತಾ ಇದೆ ನಮಗೆ ಅಂದರೆ, ನಾವು ಕುಡಿಸೋದು ಫೋರ್ಸ್ಫುಲಿ ಸಿರಿಂಜಲ್ಲಿ ಕುಡಿಸೋದು ಅದೆಲ್ಲ ತಪ್ಪು. ಈಗ ನಾವು ರೆಗ್ಯುಲರ್ ಆಗಿ ಕ್ಯಾಲ್ಸಿಯಂನ ಕೈ ತಿಂಡಿ ಒಳಗೆ ಮಿಕ್ಸ್ ಮಾಡಿ ಕುಡಿಸ್ತಾ ಇದ್ದೀವಿ. ಕೈ ತಿಂಡಿಯಲ್ಲಿ ಮಿಕ್ಸ್ ಮಾಡ್ತೀವಿ ಅಂತ ನೆಕ್ಸ್ಟ್ ಒಂದು ಕ್ಲಿಪ್ ಪ್ಲೇ ಆಗುತ್ತೆ ನೋಡಿ. ನಾವು ಕ್ಯಾಲ್ಸಿಯಂ ಪೌಡ್ರು ಕೈ ತಿಂಡಿ ಒಳಗೆ ಡೈಲಿ ಮಿಕ್ಸ್ ಮಾಡಿ ಕೊಡ್ತೀವಿ ಇದೇ ರೀತಿ. ಇದರಲ್ಲಿ ಹಾಕೋದ್ರಿಂದ ಏನು ಬೆನಿಫಿಟ್ ನಮಗೆ ಅಂದರೆ, ಡೈರೆಕ್ಟಾಗಿ ಕುಡಿಸೋದೊಂದು ತಪ್ಪತ್ತೆ, ಮತ್ತು ಇದರಲ್ಲಿ ಯಾವುದೇ ರೀತಿ ಸ್ಮೆಲ್ ಇರಲ್ಲ ಮತ್ತು ಟೇಸ್ಟ್ ಚೇಂಜ್ ಆಗಿರಲ್ಲ. ಅದೇ ನಾವು ಲಿಕ್ವಿಡ್ ರೂಪದ ಕ್ಯಾಲ್ಸಿಯಂ ಹಾಕ್ತಿದ್ವಲ್ಲ, ಅದರಲ್ಲಿ ಸ್ವಲ್ಪ ಸ್ಮೆಲ್ ಇರೋದು, ಸ್ವಲ್ಪ ಟೇಸ್ಟ್ ಚೇಂಜ್ ಆದಾಗ ಕುರಿ ತಿನ್ನೋಕ್ಕೆ ನಾಟಕ ಮಾಡ್ತಿತ್ತು. ಆದರೆ ಇದರಲ್ಲಿ ಹಾಗಿಲ್ಲ. ಕುರಿ ಸಾಕಿದ್ದೀರಾ ಅಂದರೆ ಕಾಸ್ಟ್ಲಿ ಐಟಮ್ಸ್ನ ಬಳಸೋಕೆ ಹೋಗ್ಬೇಡ್ರಿ, ಸ್ವಲ್ಪ ಕಮ್ಮಿ ಬಜೆಟ್ ಇರೋದು, ಲೋ ರೇಂಜಲ್ಲಿ ಇರೋದನ್ನ ಬಳಸಿ ಅಂತ ಹೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ನೆಕ್ಸ್ಟ್ ವಾರದಿಂದ ಇನ್ನೂ ಒಳ್ಳೆ ವೀಡಿಯೋಸ್ ಬರೋದಿದೆ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮ್ಮ ಚಾನಲ್ನ ನೀವು ನೋಡ್ತಾ ಇದ್ದೀನಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.